ನಮಸ್ಕಾರ ಎಲ್ಲರೂ ಹ್ಯಾಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಕೇಳಿದರೆ ನಾನು ಸಹ ಆರಾಮದೇನಿ ರೀ. ಬನ್ನಿರಿ ಮತ್ತು ಇವತ್ತಿನ ರೆಸಿಪಿ ಚಲೋ ಮಾಡೋಣ. ಚಲೋ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋಸ್ನ ಹಂಗೆ ನೋಡಕತ್ತೀರಲ್ಲ ದಯವಿಟ್ಟು ಹಂಗೆ ನೋಡಬೇಡ್ರಿ, ಒಂದು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡ್ರಲ್ಲ, ಏನಾಗಂಗಿಲ್ಲ. ಸೊ ಬನ್ನಿರಿ ಮತ್ತು ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಪೊಟ್ಯಾಟೊ ರೈಸ್ ಮಾಡೋದು ಹೆಂಗೆ ಅಂತಂದು ತಿಳಿಸ್ಕೊಡ್ತೇನೆ ರೀ. ಇದು ಸಿಂಪಲ್ ಆಗೈತ್ರಿ, ಯಾವುದೇ ರೀತಿ ಭಾಳ ತ್ರಾಸಿಲ್ಲ ರೀ, ಸಿಂಪಲ್ಲಾಗಿ ಮಾಡ್ಕೋಬೋದು. ಅಚಾನಕ ಯಾರಾದರೂ ಮನೆಗೆ ಬಂದರೆ ಥಟ್ ಅಂತಂದು ರೆಡಿ ಆಗುವಂಥ ರೆಸಿಪಿ ಅಂತಲೇ ಹೇಳ್ಬೋದು. ನಾನು ರೀತಿ ಆಲೂಗಡ್ಡಿನ ಹೆಚ್ಕೊಂಡು ಇಟ್ಕೊಂಡೀನಿ. ಅದಾದಮೇಲೆ ಉಳ್ಳಾಗಡ್ಡೆ ಹೆಚ್ಕೊಂಡೇನಿ ರೀ, ಮತ್ತು ಒಂದು ಟೊಮ್ಯಾಟೊ ಹೆಚ್ಕೊಂಡೇನಿ ರೀ, ಮತ್ತು 2 ಮೆಣಸಿನ್ಕಾಯಿ ರೀ, ಮತ್ತು 8 ಬೆಳ್ಳುಳ್ಳಿ ಹೆಸರು, ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೆ ರೀ. ಅದಾದಮೇಲೆ ಒಂದು ಕಡಾಯಿ ಇಟ್ಟು ಅದನ್ನು ಕಾಯೋದಕ್ಕೆ ಇಟ್ಟಿದ್ದೆ ರೀ. ಕಾದ್ಮೇಲೆ 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆ ಹಾಕ್ಕೊಂಡೇನಿ ರೀ. ಎಣ್ಣೆ ಹಾಕ್ಕೊಂಡು ಅದು ಚೆಂದಾಗಿ ಕಾಯೋವರೆಗೂ ತಡೆದ್ಬಿಟ್ಟು ಅದಾದಮೇಲೆ ಎಣ್ಣೆ ಕಾದ ನಂತರ ಹೆಚ್ಕೊಂಡಿರುವಂಥ ಪೊಟ್ಯಾಟೊನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ರೀ. ಯಾವ ರೀತಿ ಫ್ರೈ ಮಾಡ್ಕೋಬೇಕಂದ್ರೆ ಪೊಟ್ಯಾಟೊ ಬಂದುಬಿಟ್ಟು ಗೋಲ್ಡನ್ ಕಲರ್ ಬರೋವರೆಗೂ ನಾವು ಅವನ್ನ ಫ್ರೈ ಮಾಡ್ಕೋಬೇಕ್ರಿ. ಫ್ರೈ ಮಾಡ್ಕೊಳ್ಳೋರ್ಗು ಈ ರೀತಿ ಕಡ್ಡಾಡ್ಸ್ಕೊತಾನೆ ಇರಿ, ಯಾಕಂದ್ರೆ ಹಂಗೆ ಬಿಟ್ರಿ ಅಂದ್ರೆ ಅವು ಕಡಾಯಿಗೆ ಹತ್ಕೊಳ್ಳುವಂಥ ಚಾನ್ಸಸ್ ಇರ್ತೈತೆ ರೀ. ಹಾಗಾಗಿ ಈ ರೀತಿ ಕಡ್ಡಾಡ್ಸ್ಕೊತಾನೆ ಇರಿ. ಇವಾಗ ಪೊಟ್ಯಾಟೊ ಫ್ರೈ ಆಗ್ಯಾವ್ರಿ, ಇವನ್ನ ನಾವು ಒಂದು ಕಡೆ ತೆಗೆದಿಟ್ಕೊಳ್ಳೋಣ ರೀ. ಈ ರೀತಿ ಎಲ್ಲವನ್ನ ತೆಗೆದಿಟ್ಕೊಳ್ಳೋಣ ರೀ. ತೆಗೆದಿಟ್ಕೊಂಡ್ಬಿಟ್ಟು ನಾ ಮತ್ತೊಂದು ಕಡಾಯಿ ತೊಗೊತೇನೆ ರೀ, ಯಾಕಂದರೆ ಇದರಲ್ಲಿ ಆಲ್ರೆಡಿ ಅದು ಪೊಟ್ಯಾಟೊ ಎಲ್ಲ ಹತ್ಕೊಂಡಿರೋದಕ್ಕೆ ನಾ ಮತ್ತೊಂದು ಕಡಾಯಿ ತೊಗೊಂಡೇನಿ ರೀ. ಕಡಾಯಿ ತೊಗೊಂಡ್ಬಿಟ್ಟು ಮತ್ತೆ 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡೇನಿ ರೀ. ಎಣ್ಣೆ ಹಾಕ್ಕೊಂಡು ಅದು ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡೇನಿ ರೀ. ಈ ರೀತಿ ಸಾಸಿವೆ ಜೀರಿಗೆ ಎಲ್ಲ ಹಾಕ್ಕೊಂಡಾದ್ಮೇಲೆ ಅವು ಚಟ್ಪಟ ಅಂತ ಸಿಡಿದ್ಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ರಿ. ಅದಾದಮೇಲೆ ಜಜ್ಕೊಂಡಿರುವಂಥ ಬೆಳ್ಳುಳ್ಳಿ ಮತ್ತು 2 ಹಸಿಮೆಣ್ಸಿನ್ಕಾಯಿ ಹೆಚ್ಕೊಂಡಿದ್ರಲ್ಲ ಅವನ್ನ ಹಾಕ್ಕೊಂಡು ಈ ರೀತಿ ಚೆಂದಾಗ ಕೈ ಆಡಿಸ್ರಿ. ಇವರೆಲ್ಲ ಫ್ರೈ ಆದ್ಮೇಲೆ ರೀ ನಾವು ಮತ್ತೆ ಹೆಚ್ಕೊಂಡಿರುವಂಥ ಉಳ್ಳಾಗಡ್ಡಿನ ಹಾಕ್ಕೊಳ್ಳೋಣ ರೀ. ಉಳ್ಳಾಗಡ್ಡಿ ಉದ್ದುದ್ದಾಗನೇ ಹೆಚ್ಕೊಳ್ರಿ, ಯಾಕಂದ್ರೆ ಸಣ್ಣಗೆ ಹೆಚ್ಕೊಂಡ್ರಿ ಅಂದ್ರೆ ರೈಸ್ ಟೇಸ್ಟ್ ಬರೋಂಗಿಲ್ಲ ರೀ. ಹಾಗಾಗಿ ಸ್ವಲ್ಪ ಉದ್ದಗನ ಹೆಚ್ಕೊಳ್ರಿ. ಈ ರೀತಿ ಉದ್ದಾಗ ಹೆಚ್ಕೊಂಡಿರೋಂಥ ಉಳ್ಳಾಗಡ್ಡಿನ ಹಾಕ್ಕೊಂಬಿಟ್ಟು ಚೆಂದಾಗಿ ಅವನ್ನ ಫ್ರೈ ಮಾಡ್ಕೊಳ್ರಿ. ಸೊ ಇವು ಸಹ ಚೆಂದಾಗೆ ಫ್ರೈ ಆಗ್ಬೇಕ್ರಿ. ಫ್ರೈ ಎಲ್ಲ ಆದಮೇಲೆ ನಾವು ಮತ್ತೆ ನಿಮಗೆ ಪೊಟ್ಯಾಟೊನ ಫ್ರೈ ಮಾಡ್ಕೊಂಡಿದ್ವಲ್ರಿ ಅವನ್ನ ಹಾಕ್ಕೊಳ್ಳೋಣ ರೀ. ನಾ ಇವಾಗಲೇ ಯಾಕೆ ಹಾಕ್ಕೊಂಡೇನಿ ರೀ ಪೊಟ್ಯಾಟೊ ಫ್ರೈ ಮಾಡ್ಕೊಂಡಿದ್ವು ಅಂದ್ರೆ ಅವು ಸಹ ಮಸಾಲೆ ಒಳಗೆ ಮಿಕ್ಸ್ ಆಗಲಿ ಅಂತ ಹಾಕ್ಕೊಂಡೇನಿ ರೀ. ಬೇಕಂದ್ರೆ ನೀವು ಎಲ್ಲ ರೈಸ್ ಎಲ್ಲ ಮಿಕ್ಸ್ ಆದಮೇಲೆ ಲಾಸ್ಟಿಗೂ ಸಹ ಅದು ಸಹ ಎಲ್ಲ ಮಸಾಲೆ ಜೊತೆ ಮಿಕ್ಸ್ ಆಗಲಿ ಅಂತ ನಾನು ಇವಾಗಲೇ ಹಾಕೊಂಡ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಹೆಚ್ಕೊಂಡಿರುವಂಥ ಉಳ್ಳಾಗಡ್ಡಿನ ಹಾಕ್ಕೊಂಡೇನಿ ರೀ. ಟೊಮ್ಯಾಟೊನ ಹಾಕ್ಕೊಂಡ್ಬಿಟ್ಟು ಮತ್ತೆ ಒಂದ್ಸಲ ನಾನು ಫ್ರೈ ಮಾಡ್ಕೊಳಕತ್ತೇನೆ ರೀ. ಈ ರೀತಿ ಎಲ್ಲ ಚೆಂದಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಮಸಾಲೆ ಐಟಮ್ಸ್ ತೋರ್ಸಾಕತ್ತೇನೆ. ಖಾರದ ಪುಡಿ, ಅರ್ಶಿಣ ಪುಡಿ, ಗರಂ ಮಸಾಲ, ಬ್ಲ್ಯಾಕ್ ಪೇಪರ್, ಹಂಗೆ ಧನಿಯಾ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇವೆಲ್ಲ ಮಸಾಲನ ಹಾಕ್ಕೊಂಬಿಟ್ಟು ಚೆಂದಾಗೆ ಮಿಕ್ಸ್ ಮಾಡ್ಕೊಳ್ರಿ. ಈ ರೀತಿ ಚೆಂದಾಗಿ ಎಲ್ಲ ಮಸಾಲೆ ಅದ್ರೊಳಗೆ ಮಿಕ್ಸ್ ಆಗ್ಬೇಕ್ರಿ. ಮಿಕ್ಸ್ ಆಗೋವರೆಗೂ ನೀವು ಚೆಂದಾಗಿ ಅದನ್ನು ಫ್ರೈ ಮಾಡ್ಕೋಬೇಕ್ರಿ. ಇವಾಗ ಮಸಾಲ ರೆಡಿ ಆಯ್ತು ನೋಡ್ರಿ. ಸೊ ರೆಡಿ ಆಗಿದೆ ಅಲ್ರಿ ಮಸಾಲ. ಇವಾಗ ಗ್ಯಾಸ್ನ ಆಫ್ ಮಾಡೋಣ ರೀ. ಆಫ್ ಮಾಡ್ಕೊಂಬಿಟ್ಟು ನಾನು ಆಲ್ರೆಡಿ ಇಲ್ಲಿ ರೈಸ್ನ ಮಾಡಿಟ್ಕೊಂಡಿದ್ದೆ. ಸೊ ಆ ರೈಸ್ನ ಇದಕ್ಕೆ ಹಾಕ್ಕೊಳಕತ್ತೇನೆ ರೀ. ಸೊ ಈ ರೀತಿ ಎಲ್ಲ ರೈಸ್ ಹಾಕ್ಕೊಂಡಾದ್ಮೇಲೆ ಚೆಂದಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಈ ರೀತಿ ಚೆಂದಾಗೆ ಮಿಕ್ಸ್ ಮಾಡ್ಕೊಂಡೇವ್ರಿ. ಸೊ ಈ ರೀತಿ ಎಲ್ಲ ಚೆಂದಾಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಪೊಟ್ಯಾಟೊ ರೈಸ್ ಊಟ ಮಾಡೋದಕ್ಕೆ ಅಥವಾ ತಿನ್ನೋದಕ್ಕೆ ರೆಡಿ ಆತ್ರಿ. ಸೊ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಉದುರ್ಸ್ಕೊಂಬಿಡೋಣ ರೀ, ಅಂದ್ರೆ ರುಚಿ ಭಾರಿ ಬರ್ತೈತಿ. ಸೊ ಈ ರೀತಿ ಕೊತ್ತಂಬರಿ ಉದುರ್ಸ್ಕೊಳ್ಳೋಣ ರೀ. ಕೊತ್ತಂಬರಿ ಉದುರಿಸ್ಕೊಂಡು ನಿಮಗೆ ಬೇಕು ಅಂದರೆ ಲೆಮನ್ನು ಸಹ ಹಾಕ್ಕೋಬೋದ್ರಿ. ಬೇಡ ಅಂದರೆ ಹಾಗೆ ನೀವು ತಿನ್ಬೋದು. ತುಂಬ ರುಚಿ ಅಂದರೆ ರುಚಿಯಾಗಿರ್ತೈತಿ. ನೋಡಿದ್ರೆ ಬಾಯಾಗಿ ನೀರು ಬರ್ತಾವೆ. ಚಿಕ್ಕ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಹಂಗೆ ಮನೆಗೆ ಯಾರಾದರೂ ಗೆಸ್ಟ್ ಬಂತಂದ್ರೆ ಥಟ್ ಅಂತ ರೆಡಿ ಆಗುವಂಥ ರೆಸಿಪಿ ಅಂತಲೇ ಹೇಳ್ಬೋದು. ಒಂದ್ಸಲ ಮನ್ಯಾಗ ಟ್ರೈ ಮಾಡಿರಿ, ಹೆಂಗಾಗೈತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ ರೀ. ಅಲ್ಲಿವರೆಗೂ ಚಾನಲ್ನ ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ರೀ.